ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತು ಏನು ನೋಡೋಣ ಅಂದರೆ, ನಿನ್ನೆ ಏನು KE ಎಕ್ಸಾಮ್ ಆಗಿತ್ತಲ್ಲ 25/1/2026, ಇದರದ್ದು ಪೇಪರ್ ಅನಾಲಿಸಿಸ್ ನೋಡೋಣ. ಇದರದ್ದು ಪೇಪರ್ ನೋಡೋಣ ಯಾವ ಥರ ಇತ್ತು, ಮತ್ತು ಸೇಫ್ ಸ್ಕೋರ್ ಏನಾಗ್ಬೋದು ಅಂತ ನೋಡೋಣ. ಯಾಕಂದರೆ ತುಂಬ ಜನ ಕೇಳ್ತಿದ್ರಿ ಏನಾಗ್ಬೋದು ಅಂತೇಳಿ ಸೇಫ್ ಸ್ಕೋರು. ಫಸ್ಟ್ ಅದಕ್ಕಿಂತ ಮುಂಚೆ ಪೇಪರ್ ನೋಡೋಣ ಯಾವ ಥರ ಇತ್ತು ಅಂತೇಳಿ. ನೋಡಿ, ಪೇಪರ್ ಒನ್ GK ಇತ್ತಲ್ಲ, ಇದು ಈಜಿಯಿಂದ ಮಾಡ್ರೇಟ್ ಲೆವೆಲ್ಗೆ ಇತ್ತು. ಓಕೆನಾ, ಟಫ್ ಏನಿರಲಿಲ್ಲ, ಈಜಿಯಿಂದ ಮಾಡ್ರೇಟಿಗೆ ಇತ್ತು. ಒಂದು 10 to 15 ಕ್ವಶನ್ ಸ್ವಲ್ಪ ಟಫ್ ಇತ್ತು, ಮಿಕ್ಕಿದ ಕ್ವಶನ್ಸು ಈಸಿನೇ ಇದ್ದು. ಓಕೆನಾ, ನೋಡಿ, ಪೇಪರ್ 1 GK ಅಲ್ಲಿ ಕರೆಂಟ್ ಅಫೇರ್ಸ್ ತುಂಬ ಈಸಿ ಇತ್ತು. ಯಾಕಂದರೆ ಇತ್ತೀಚೆಗೆ ಏನು ಕರೆಂಟ್ ಅಫೇರ್ಸ್ ಆಗಿತ್ತಲ್ಲ, ಅದೇ ಕರೆಂಟ್ ಅಫೇರ್ಸ್ ಕೊಟ್ಟಿರೋದ್ರಿಂದ ತುಂಬ ಈಸಿ ಕರೆಂಟ್ ಅಫೇರ್ಸ್ ಇತ್ತು. ಸೊ ಇದೊಂದು ಅಡ್ವಾಂಟೇಜ್ ಆಗಿದೆ. ಮತ್ತು ಮೆಂಟಲ್ ಎಬಿಲಿಟಿ ಕೊಟ್ಟಿದ್ದ 10 ಕ್ವಶನ್ಸ್ ನಾನು ಮುಂಚೆನೇ ಹೇಳಿದ್ದೆ, ಮೆಂಟಲ್ ಎಬಿಲಿಟಿ ಸಿಲೆಬಸಲ್ಲಿ ಕೊಟ್ಟಿಲ್ಲ ಅಂದರೂ ಕೇಳ್ಬೋದು. ಓಕೆನಾ, ಕೇಳ್ತಾರೆ ಅಂತ ಹೇಳಿದ್ದೆ. ಸೊ ನಿನ್ನೆ 10 ಕ್ವಶನ್ಸ್ ಬಂದಿದ್ದು ತುಂಬ ಈಸಿ ಇದ್ದು. ಓಕೆನಾ, ಕೆಲವೊಬ್ಬರು 10 ಕ್ವಶನ್ನು ಕರೆಕ್ಟ್ ಮಾಡಿದ್ದಾರೆ, ಒಬ್ಬೊಬ್ರು 8-9 ಕ್ವಶನ್ನು ಕರೆಕ್ಟ್ ಮಾಡಿದ್ದಾರೆ. ಓಕೆನಾ, ಮೆಂಟಲ್ ಎಬಿಲಿಟಿನೂ ಈಸಿ ಇತ್ತು, ಕರೆಂಟ್ ಅಫೇರ್ಸ್ನೂ ಈಸಿ ಇತ್ತು ನಿನ್ನೆ ಪೇಪರಲ್ಲಿ. ಮತ್ತು ನೋಡಿ, ಪಾಲಿಟಿ ಕೇಳಿದ್ದ ನಿನ್ನೆ ಜಾಸ್ತಿ ಇತ್ತು. ಪಾಲಿಟಿ ತುಂಬ ಈಸಿ ಇದ್ದು. ಪಾಲಿಟಿ ಕ್ವಶನ್ಸ್ ನಾನು ನೋಡಿದ್ದೆ, ಪಾಲಿಟಿನೂ ತುಂಬ ಈಸಿ ಕ್ವಶನ್ಸ್ ಇತ್ತು. ಮತ್ತು ಕೋಆಪರೇಟಿವ್ ಮೇಲೆ ಕ್ವಶನ್ಸ್ ಬಂದಿತ್ತು ಒಂದು, ಅದು ಈಸಿ ಇತ್ತು, ಕೋಆಪರೇಟಿವ್ ಮೇಲೆ ಇದ್ದು. ಮತ್ತು ಪಂಚಾಯತ್ ರಾಜ್ ಮೇಲೆ ಇತ್ತು, ಆ ಕ್ವಶನ್ಸು ಈಸಿ ಇತ್ತು. ಬಟ್ ಏನಂದರೆ ಸೈನ್ಸ್ ಕ್ವಶನಲ್ಲಿ ಸ್ವಲ್ಪ ಟಫ್ ಇತ್ತು, ಒಂದು 2-3 ಕ್ವಶನ್ಸು, ಅದೊಂದು ಸ್ವಲ್ಪ ಇದು ಆಗ್ಬೋದು. ಅದನ್ನು ಬಿಟ್ಟರೆ ಹಿಸ್ಟ್ರಿಯಲ್ಲಿ 1-2 ಕ್ವಶನ್ಸು ಸ್ವಲ್ಪ ಮಿಸ್ಟೇಕ್ ಆಗಿರ್ತವೆ ಹಿಸ್ಟ್ರಿಯಲ್ಲಿ. ಬಟ್ ಎಲ್ಲನೂ ಟಫ್ ಏನಿರಲಿಲ್ಲ, ಕೆಲವೊಂದು ಈಸಿ ಇತ್ತು. ಬಟ್ ಓವರ್ ಆಲ್ ಪೇಪರ್ ನೋಡಿದ್ರೆ ಈಜಿಯಿಂದ ಮಾಡ್ರೇಟಿಗಿತ್ತು. ಓಕೆನಾ, ಈಜಿಯಿಂದ ಯಾರು ಮೊನ್ನೆ FD ಎಕ್ಸಾಮ್ ಬರೆದಿದ್ರಲ್ಲ, HK ಮತ್ತು ನಾನ್ HK ಅಲ್ಲಿ 70 ಅದು ಮಾಡಿದವರು ಇಲ್ಲಿ 80ವರೆಗೂ ಮಾಡ್ಬೋದಿತ್ತು, ಆ ಲೆವೆಲ್ಗಿತ್ತು ಪೇಪರು. ಓಕೆನಾ, ಸೊ ಇದು ಪೇಪರ್ 1 ಆಯಿತು. ನೆಕ್ಸ್ಟ್ ಪೇಪರ್ 2 ನೋಡಿ, ಕಮ್ಯುನಿಕೇಷನ್ ಇತ್ತಲ್ಲ, ಕನ್ನಡ, ಇಂಗ್ಲೀಷ್, ಕಂಪ್ಯೂಟರು. ಇದು ಕಂಪ್ಲೀಟಾಗಿ ಈಸಿನೇ ಇತ್ತು, ಮಾಡ್ರೇಟು ಅಂತಲೂ ಹೇಳೋಕ್ಕಾಗಲ್ಲ, ಈಸಿ ಪೇಪರ್ ಇತ್ತು, ಎಲ್ಲನೂ ಈಸಿ ಇತ್ತು. ಕನ್ನಡ ಅಂತರೂ 35ಕ್ಕೆ ಚೆನ್ನಾಗಿ ಕನ್ನಡ ಇರೋರು 34-33 ತೆಗಿಬೋದಾಗಿತ್ತು, ಆ ಲೆವೆಲಿಗಿತ್ತು. ಓಕೆನಾ, ನಾರ್ಮಲ್ ಓದೋರ್ನು 30ವರೆಗೂ ಕರೆಕ್ಟ್ ಮಾಡ್ಬೋದಾಗಿತ್ತು, ಆ ಲೆವೆಲ್ಗೆ ಈಸಿ ಇತ್ತು ಪೇಪರು. ಮತ್ತು ಇಂಗ್ಲೀಷಲ್ಲಿನೂ ಈಸಿ ಇತ್ತು, ಕಂಪ್ಯೂಟರು ಇನ್ನೂ ಈಸಿ ಇತ್ತು, ಕಂಪ್ಯೂಟರು ಈಸಿ ಕೇಳಿದರು. ಸೊ ಓವರ್ ಆಲ್ ನೋಡಿದ್ರೆ ಈಸಿನೇ ಅಂತ ಹೇಳ್ಬೋದು. ನಿನ್ನೆ ಎಕ್ಸಾಮು ಈಸಿ ಅಂತಲೇ ಹೇಳ್ಬೋದು. ಸ್ವಲ್ಪ ಯಾರು ಫಸ್ಟ್ ಟೈಮ್ ಬರೆದಿರ್ತಿರಲ್ಲ ಅವರಿಗೆ ಸ್ವಲ್ಪ ಗೊತ್ತಾಗಿರಲ್ಲ. ನೋಡಿ, ಒಂದೊಂದು ನಾ ಎಲಿಮಿನೇಷನ್ ಮಾಡೋದು ಹೇಳಿದ್ದೆ, ಅದೆಲ್ಲ ಹೆಲ್ಪ್ ಆಗಿದೆ ಅಂತ ಹೇಳಿದ್ದಾರೆ ನಿನ್ನೆ. ಓಕೆನಾ, ಈ ಥರ ABCD ಕೊಟ್ಟವಾಗ ABCD ಕೊಟ್ಟಿರ್ತಾರಲ್ಲ, ಸೊ ಇಲ್ಲಿ BCD, ನೆಕ್ಸ್ಟು BA, ಇನ್ನೊಂದರಲ್ಲಿ AD. ಓಕೆನಾ, ಈ ಥರ ಈ B ಕ್ಯಾನ್ಸಲ್ ಮಾಡಿದ್ರೆ ನೆಕ್ಸ್ಟ್ ಎಲ್ಲದರಲ್ಲಿ B ಇತ್ತು, ಸೊ AD ಆಪ್ಷನ್ ಆಗುತ್ತೆ. ಈ ಥರದ ಕ್ವಶನ್ಸು ಜಾಸ್ತಿ ಇದ್ದು, ಒಂದೊಂದು ತೆಗೆದ್ರೂ ನೀವು ಹಾಕ್ಬೋದಾಗಿತ್ತು. ನಿನ್ನೆ ನೀವು ನೋಡಿರ್ಬೋದು, ST ಕಮಿಷನ್ ಅಂತ ಕೇಳಿದರು. ಓಕೆನಾ, ರಾಷ್ಟ್ರೀಯ ಪರಿಶಿಷ್ಟ ಪಂಗಡದ ಆಯೋಗದ ಬಗ್ಗೆ ಕೇಳಿದರು. ಅಲ್ಲಿ ರಾಷ್ಟ್ರಪತಿ ಅನ್ನೋದು ಒಂದೇ ಎಲಿಮಿನೇಟ್ ಮಾಡಿದ್ರೆ Dನೇ ಆಪ್ಷನ್ನ ಆರಾಮಾಗೆ ಹಾಕ್ಬೋದಾಗಿತ್ತು. ಮತ್ತು DPSP ಕೇಳಿದರು, ಅಲ್ಲಿ ಈಸಿ ಇತ್ತು, DPSP ಒಂದು ಎಲಿಮಿನೇಟ್ ಮಾಡಿದ್ರೂ ಹಾಕ್ಬೋದಾಗಿತ್ತು, ಈಸಿ ಇತ್ತು ಅದು ಎಲ್ಲ. ಓಕೆನಾ, ಹಿಸ್ಟ್ರಿಯಲ್ಲಿನೂ ಇದೇ ಥರ ಕೊಟ್ಟಿದ್ದರು. ಮತ್ತು ಕರೆಂಟ್ ಅಫೇರ್ಸ್ INS ಒಂದು ಕೊಟ್ಟಿದ್ರು, INSV. ಸೊ ಇದ್ರದ್ದೊಂದು ಫುಲ್ ಫಾರ್ಮ್ನೇ ರಾಂಗ್ ಕೊಟ್ಬಿಟ್ಟಿದ್ರು ಅವರು. ಓಕೆನಾ, ಎಸ್ ಅನ್ನೋದೇ ಶಿಪ್ ಅಂತ ಕೊಟ್ಟಿದ್ರು, ಇದು ರಾಂಗ್ ಆಗಿತ್ತು. ಇದನ್ನು ಒಂದು ಎಲಿಮಿನೇಟ್ ಮಾಡಿದ್ರೆ ಆರಾಮ್ಸೆ ನೀವು ಹಾಕ್ಬೋದಾಗಿತ್ತು. ಸೊ ಈ ಥರ ಒಂದೊಂದು ಗೊತ್ತಿದ್ರೂ ಅವೇನು ABCD ಕೊಟ್ಟಲ್ಲಿ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದಾಗಿತ್ತು. ಸೊ ಓವರ್ ಆಲ್ ಪೇಪರು ಈಸಿ ಇತ್ತು. ಮತ್ತು ಅಟೆಂಡ್ ಆದವ್ರು ನೋಡಿ, ನಿನ್ನೆ FDAಕ್ಕಿಂತ ಜಾಸ್ತಿ ಇದ್ದರು. SDAಯಲ್ಲಿ ಅಟೆಂಡ್ ಆದವರು ಜಾಸ್ತಿ ಇದ್ದಾರೆ, ಮತ್ತು ನಂಬರ್ ಆಫ್ ಪೋಸ್ಟ್ನೂ ಜಾಸ್ತಿ ಇದ್ದಾವೆ, ಅದೊಂದು ಅಡ್ವಾಂಟೇಜು. ನಂಬರ್ ಆಫ್ ಪೋಸ್ಟ್ ಯಾವ ಥರ ಅಂದರೆ ನೋಡಿ, ಇಲ್ಲಿ SDAನೂ ಇತ್ತು, ಪ್ಲಸ್ ಮೀಟರ್ ರೀಡರ್ನೂ ಜಾಸ್ತಿ ಜನ ಹಾಕಿದ್ರು, ಅಲ್ಲಿ 75 ಪೋಸ್ಟ್ ಇತ್ತು ಮೀಟರ್ ರೀಡರಲ್ಲಿ. ಓಕೆನಾ, ಇದು 2 ಅಡ್ವಾಂಟೇಜ್ ಆಗಿ 200+ ಪೋಸ್ಟು ಸಿಗ್ತವೆ, SDA ಮತ್ತು ಮೀಟರ್ ರೀಡರು. ಅದರ ಇನ್ನೊಂದು 2-3 ಗ್ರೂಪ್ C ಇತ್ತು ಟೋಟಲ್ ಆಗಿ. ಮತ್ತು ಕಂಡಕ್ಟರ್ ವಿತ್ ಕಂಡಕ್ಟರು ಹಾಕಿದರೆ ಇನ್ನೂ ಅಡ್ವಾಂಟೇಜು, ಜಾಸ್ತಿ ಪೋಸ್ಟ್ ಆಗ್ತಿತ್ತು. ಇನ್ ಕೇಸ್ ಕಂಡಕ್ಟರ್ ಹಾಕಿಲ್ಲ ಅಂದರೆ SDA ಮತ್ತು ಮೀಟರ್ ರೀಡರ್ ಹಾಕಿದ್ದವ್ರಿಗೂ ಆರಾಮ್ಸೆ 200 ಪೋಸ್ಟ್ವರೆಗೂ ಸಿಗ್ತಿತ್ತು. ಓಕೆನಾ, ನಿನ್ನೆ ನೋಡಿ, ಓವರ್ ಆಲ್ ನಿನ್ನೆ ಹೇಳ್ಬೇಕಂದ್ರೆ ನೀವು FDA ಥರ ಎಕ್ಸ್ಪೆಕ್ಟ್ ಮಾಡಬೇಡಿ, 120 ಈ ಥರ ಆದರೆ ಸೇಫ್ ಆಗುತ್ತಾ ಅಂತೇಳಿ. ಈ ಎಕ್ಸಾಮಲ್ಲಿ ಸೇಫ್ ಆಗಲ್ಲ. ಓಕೆನಾ, ಈ ಪೇಪರ್ ಲೆವೆಲ್ ನೋಡಿದ್ರೆ ಅಲ್ಲಿ 70, 72 ಮತ್ತು 65, 68 ಆ ಥರ ಮಾಡಿದ್ರು. FDAಯಲ್ಲಿ ಪೇಪರ್ ಲೆವೆಲ್ ತುಂಬ ಟಫ್ ಇದ್ದರು, ಆ ಲೆವೆಲಿಗೆ ಮಾಡಿದರು. ಸೊ ಇಲ್ಲಿ ನನ್ನ ಪ್ರಕಾರ ಪ್ರತಿಯೊಂದು ಕ್ಯಾಟಗರಿನೂ 140+ ಹೋಗುತ್ತೆ, ಪ್ರತಿಯೊಂದು ಕ್ಯಾಟಗರಿನೂ. ಓಕೆನಾ, ನೋಡಿ, ಇನ್ ಕೇಸ್ ನೀವು GM ಅದು ಆಗಿದ್ದರೆ ಮಿನಿಮಮ್ ಅಂದರೂ 140+ ಇಟ್ಕೋಬೇಕು. GM ಪ್ಯೂರ್ GM ಇದು.
140 ಪ್ಲಸ್ಸು. ನೋಡಿ ಕೆಲವೊಬ್ಬರು 150 ಮಾಡಿರ್ತಾರೆ ಮತ್ತು ಕೆಲವೊಬ್ಬರು 160 ಮಾಡಿರ್ತಾರೆ. ಬಟ್ ನಂಬರ್ ಆಫ್ ಕ್ಯಾಂಡಿಡೇಟ್ಸು ಕಡಿಮೆ ಇರ್ತಾರೆ, 150 to 160 ಇಲ್ಲಿನೂ ಮಾಡಿರ್ತಾರೆ. ಈ ಪೇಪರು ಆ ಲೆವೆಲ್ಗಿತ್ತು, 150 ಮಾಡಿರ್ತಾರೆ, 160 ಮಾಡಿರ್ತಾರೆ, 78 to 80ವರೆಗೂ ಕರೆಕ್ಟ್ ಮಾಡಿರ್ತಾರೆ. ಸೊ ಮಿನಿಮಮ್ ಅಂದರೂ 130 ಪ್ಲಸ್ ಮಾಡಿರಬೇಕಾಗಿತ್ತು ನಿನ್ನೆ ಪೇಪರು. ಯಾರೆಲ್ಲ 130 ಪ್ಲಸ್ ಬರ್ತಿದೆ ಅಥವಾ 140 ಪ್ಲಸ್ ಬರ್ತಿದೆ ಅಂದರೆ ಸೇಫ್ ಆಗ್ತೀರಾ. ನೋಡಿ ನಾನು SDA ಅಷ್ಟೇ ಹೇಳ್ತಿಲ್ಲ, ಮೀಟರ್ ರೀಡರು ಮತ್ತು ಅದರ್ ಇನ್ನೊಂದು 2-3 ಪೋಸ್ಟದು ಗ್ರೂಪ್ಸ್ ಇತ್ತಲ್ಲ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಹೇಳ್ತಿರೋದು. ಓನ್ಲಿ ನೀವು SDA ಅಂತೆ ತೊಗೊಂಡ್ರೆ 140 ಪ್ಲಸ್ಸೇ ಹೋಗುತ್ತೆ SDAಯಲ್ಲಿ, ಯಾಕಂದರೆ 100 ಒಳಗೆ ಪೋಸ್ಟು SDAದಿರೋದು. ನೀವು ಮೀಟರ್ ರೀಡರು ಹಾಕಿದರೆ 130ವರೆಗೂ ಬರ್ಬೋದು. ಮತ್ತು ಯಾಕಂದರೆ ನೋಡಿ ಇನ್ನೂ ಕೆಲವೊಬ್ಬರು ಜಾಸ್ತಿ ಹೋಗುತ್ತೆ ಅಂತ ಹೇಳ್ಬೋದು. ಬಟ್ ಏನಾಗುತ್ತೆ ಅಂದರೆ ಇಲ್ಲಿ ಕೆಲವೊಬ್ಬರು ಒಂದು 5 to 10 ಮೆಂಬರ್ಸ್ ಏನಾಗ್ತಾರೆ ಅಂದರೆ FDAನೂ ಬರೆದಿರ್ತಾರೆ, ಅವರು ಟಾಪಲ್ಲಿ ಬಂದವರು FDAನೂ ಬರೆದಿರ್ತಾರೆ. ಸೊ ನೋಡಿ ಅವರು ಇಲ್ಲಿ SDA ತೊಗೊಳ್ಳೋ ಚಾನ್ಸಸ್ ಕಡಿಮೆ ಇರುತ್ತೆ, ಆಲ್ಮೋಸ್ಟ್ FDAನೇ ತೊಗೊತಿರ್ತಾರೆ. ಸೊ ಅವರು ಈ 10 ಮೆಂಬರ್ಸು 15 ಮೆಂಬರ್ಸು FDAನ ತೊಗೊಂಡ್ರೆ ಇಲ್ಲಿ SDA ಖಾಲಿ ಆಗುತ್ತೆ. ಸೊ ಅದರಿಂದ ಕಟ್ ಆಫು ಕಡಿಮೆ ಬರುತ್ತೆ. ಓಕೆನಾ, ಇದ್ರ ಥರ ಹೇಳ್ತಿರೋದು. ಇಲ್ಲ ಅಂದರೆ ಇವರು SDAನೇ ತೊಗೊಂಡ್ರೆ ಈ ಪೇಪರು 140 ಪ್ಲಸ್ನೇ ಇರೋದು, 70 ಆರಾಮ್ಸೆ ಮಾಡಿರ್ತಾರೆ. ಮತ್ತು ನಂಬರ್ ಆಫ್ ಕ್ಯಾಂಡಿಡೇಟ್ಸು ನಿನ್ನೆ ಎಕ್ಸಾಮ್ನ ಜಾಸ್ತಿ ಬರೆದಿದ್ದಾರೆ ಮತ್ತು ಅಪ್ಲಿಕೇಶನು ಜಾಸ್ತಿ ಇತ್ತು ನಿನ್ನೆ ಎಕ್ಸಾಮ್ಗೆ. ಓಕೆನಾ, ಅದ್ರ ಸಲುವಾಗಿ ಹೇಳ್ತಿರೋದು. ಸೊ ಅದಕ್ಕೆ ಆ ಥರ ಹೇಳಿದ್ದೀನಿ. ಮತ್ತು ನೋಡಿ ಇಲ್ಲಿ FDA ಬರೆದವ್ರನ್ನಲ್ಲಿನೂ ಬೇರೆ ಇವಾಗ PDO ಆಗಿದೆ ಎಕ್ಸಾಮು, ಇನ್ನೂ ನಾನ್ HKದ ಲಿಸ್ಟ್ ಬಿಡಬೇಕು, ಅದರಲ್ಲಿನೂ ಸೆಲೆಕ್ಟ್ ಆಗಿರ್ತಾರೆ. ಮತ್ತು ಗ್ರೂಪ್ B ಎಕ್ಸಾಮ್ ಆಗಿದೆ, ಅದರಲ್ಲಿನೂ ಸೆಲೆಕ್ಟ್ ಆಗಿರ್ತಾರೆ. ಸೊ 4 ಜನ ಹೋದ್ರೂ ಮತ್ತೆ ಒಂದು 2-3 ಮಾರ್ಕ್ಸ್ ಕಡಿಮೆ ಕಟ್ ಆಫಿಗೆ ಬರುತ್ತೆ. ಮತ್ತು KS ಬರೆದಿರ್ತಾರೆ ಕೆಲವೊಬ್ಬರು. ಓಕೆನಾ, ಈ ಥರ ಇದರಲ್ಲಿದು ತೆಗೆದ್ರೇ ಮತ್ತೆ SDA ಕಡಿಮೆ ಆಗುತ್ತೆ. ನೋಡಿ HK ಮತ್ತು ನಾನ್ HK FDA ಬರೆದವರು ನಿನ್ನೆ SDA ಎಕ್ಸಾಮ್ನು ಬರೆದಿರ್ತಾರೆ. ಓಕೆನಾ, ಅದನ್ನು ಅಪ್ಲೈ ಮಾಡಿರ್ತಾರೆ. ಸೊ ಆ ಪೇಪರ್ ಲೆವೆಲ್ ಆ ಥರ ಟಪ್ ಇರುವಾಗಲೇ 70 ಮತ್ತು 65, 68, 72ವರೆಗೂ ಮಾಡಿದ್ದಾರೆ, 140 ಪ್ಲಸ್ ಮಾಡಿದ್ದಾರೆ ಅಂದರೆ. ಸೊ ಇವರು ಇಲ್ಲಿ ಜಾಸ್ತಿ ಇನ್ನೂ 10 ಮಾರ್ಕ್ಸು ಜಾಸ್ತಿ ಮಾಡಿರ್ತಾರೆ. ಕೆಲವೊಬ್ರು ಬೇರೆದವ್ರೂ ಜಾಸ್ತಿ ಮಾಡಿರ್ತಾರೆ. ಸೊ ಅವರು ಇನ್ ಕೇಸ್ FDA ಸೆಲೆಕ್ಟ್ ಆದರೆ FDA ತೊಗೋತಾರೆ. ಓಕೆನಾ, ಇಲ್ಲಿ SDAಗೆ ಖಾಲಿ ಆಗುತ್ತೆ. ಸೊ ಈ ಥರ ಚೈನ್ ಇರುತ್ತೆ ಇದು. ಸೊ ನೋಡಿ ಇಲ್ಲಿ FDA ಬರೆದವರು PDO ಗ್ರೂಪ್ B ಬರೆದಿದ್ರೆ ಇದಕ್ಕೆ ಬಂದೇ ಬರ್ತಾರೆ. ಸೊ ಇನ್ ಕೇಸ್ ಅವ್ರು ಬರೆದಿಲ್ಲ, ಓನ್ಲಿ FDA ಮತ್ತು SDA ಬರೆದಿದ್ದಾರೆ ಅಂದರೆ ಅವರು FDA ತೊಗೋತಾರೆ. ಸೊ ಈ ಥರ ಆಗೋದ್ರಿಂದ ಕಟ್ ಆಫು ಸ್ವಲ್ಪ ಕಡಿಮೆ ಬರುತ್ತೆ. ಇನ್ ಕೇಸ್ ಇದನ್ನೇನೂ ಇರಲಿಲ್ಲ, ಈ ಥರದ್ದು ಬಿಟ್ಟು ಬೇರೆ ಥರ ಥಿಂಕ್ ಮಾಡಬೇಕು ಅಂದರೆ 140 ಪ್ಲಸ್ ಕಟ್ ಆಫ್ ಹೋಗುತ್ತೆ, ಆ ಲೆವೆಲಿಗೆ ಇತ್ತು ಪೇಪರು ಮಾಡಿರ್ತಾರೆ. ಇನ್ ಕೇಸ್ ನಿಮ್ಮದು ರಿಸರ್ವೇಷನ್ನು ಬೇರೆ ಎಲ್ಲ ಇದ್ದರೂ 130 ಪ್ಲಸ್ ಏನು ಹೇಳಿದ್ದೀನಲ್ಲ ಆ ಸೇಫ್ ಸ್ಕೋರ್ ಆಗುತ್ತೆ ನೋಡಿ. ಅದು ರಿಸರ್ವೇಷನ್ ಕನ್ನಡ, ರೂರಲ್ಲು ಮತ್ತು PDP, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಇನ್ನೂ ಕಡಿಮೆ ಬರುತ್ತೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ 100, 110ವರೆಗೂ ಬರುತ್ತೆ. ಓಕೆನಾ, ಮತ್ತು ವುಮೆನ್ಸಿಗೆ ನೋಡಿ ಅವರಿಗೆ ಇದಕ್ಕಿಂತ ಒಂದು 10 ಮಾರ್ಕ್ಸು ಕಡಿಮೆ ಬರುತ್ತೆ, 120ವರೆಗೂ ಮಾಡಿರ್ತಾರೆ ಅವರು. ಓಕೆನಾ, ಪೇಪರ್ ಆ ಲೆವೆಲಿಗೆ ಇತ್ತು ನಿನ್ನೆ ಪೇಪರು. ಬಟ್ ಕೆಲವೊಬ್ರು 120 ಆಗಿದೆ, ನಂದು 80 ಆಗಿದೆ, 90 ಆಗಿದೆ, ಆಗ್ಬೋದಾ ಅಂತ ಕೇಳ್ತಾರೆ. ಆ ಥರ ಆಗಲ್ಲ. ನಂಬರ್ ಆಫ್ ಪೋಸ್ಟು ಅಷ್ಟೇನು ಹೈ ಇಲ್ಲ, 200 ಅಂತ ತೊಗೊಂಡ್ರು ಪೇಪರ್ ಲೆವೆಲ್ ಈಸಿ ಇರೋದ್ರಿಂದ ಕಟ್ ಆಫ್ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಿನ್ನೆದ್ರಲ್ಲಿ. ಓಕೆನಾ, ನೋಡಿ ನಿಮ್ಮ ಸ್ಕೋರ್ ಎಷ್ಟೆಷ್ಟಾಗಿದೆ ಅಂತೇಳಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ, ಥ್ಯಾಂಕ್ ಯು ಫ್ರೆಂಡ್ಸ್.